ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಶುದ್ಧ ದಶಮಿ, ಭಾನುವಾರ 26/4/2026. ಇನ್ನು ವಾರ ಬಂದು ಭಾನುವಾರ, ತಿಥಿ ಬಂದು ದಶಮಿ ರಾತ್ರಿ 8:31 ನಕ್ಷತ್ರ ಬಂದು ಮುಖ ನಕ್ಷತ್ರ ರಾತ್ರಿ 10:52. ಯೋಗ ಬಂದು ವೃದ್ಧಿ ಯೋಗ, ಕರ್ಣ ಬಂದು ತೈತಲೆ. ಅದಾನಂತರ ಈ ದಿನದ ವಿಶೇಷ ಏನಪ್ಪ ಅಂದರೆ, ಈ ದಿನ ವಾಸವಾಂಬ ಜಯಂತಿ. ಅಂದರೆ ಎಲ್ಲಿ ಆರ್ಯವೈಶ್ಯರು ಇರ್ತಾರೆ, ಆರ್ಯವೈಶ್ಯರೆಲ್ಲರೂ ಆ ವಾಸವಾಂಬದೇನು ಕುಲದೇವತೆ ಅಂತ ಕರೀತಾರೆ. ಕನ್ನಿಕಾ ಪರಮೇಶ್ವರಿ ಅಂತಾರೆ ಆಯಮ್ಮನಿಗೆ ವರ್ಷಕ್ಕೊಂದು ಸರ್ತಿ ಆಯಮ್ಮನು ಜಯಂತಿನ ಮಾಡ್ತಾರೆ. ಅದು ಅಂತಹ ಶುಭ ದಿನ ನಾಳೆ. ಇನ್ನು ದ್ವಾದಶರಾಶಿಗಳಿಗೆ ಬಂದಾಗ, ಮೇಷರಾಶಿಯವರಿಗೆ ಬಂಧುಗಳ ಆಗಮನದಿಂದ ಸಂತಸ, ಮಕ್ಕಳಿಂದ ಶುಭ, ಕಾಫಿ, ಟೀ, ರಬ್ಬರು, ಅಡಿಕೆ ಇವೆಲ್ಲ ಬೆಳೀತಾರಲ್ಲ ಪ್ಲಾಂಟರ್ಸು, ಆ ಪ್ಲಾಂಟರ್ಸ್ಗೆ ಒಳ್ಳೆ ಲಾಭದಾಯಕವಾದ ಕೆಲಸ ಇವತ್ತು. ಈ ತಂಪು ಪಾನೀಯಗಳು, ಐಸ್ ಕ್ರೀಮ್ಗಳು, ಫ್ರೂಟ್ ಜ್ಯೂಸ್ಗಳು ಮಾಡ್ತಕ್ಕಂಥ ಅಂಗಡಿಗಳವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ದುರ್ಗಾ ಕನ್ನಿಕಾ ಪರಮೇಶ್ವರನ್ನು ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ, ನಿಮಗೆಲ್ಲ ಒಳ್ಳೆಯದಾಗ್ತದೆ. 3 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಬಂದಾಗ ವೃಷಭ ರಾಶಿಯವರಿಗೆ ವೃತ್ತಿಪರರಿಗೆ ತೊಡಕು, ಮನೆಯಲ್ಲಿ ನೆಮ್ಮದಿ, ಶುಂಠಿ, ಹುಣಸೆ ಹಣ್ಣು, ಸಾಂಬಾರು ಪದಾರ್ಥಗಳು, ಸಾಂಬಾರು ತಿಂತಾರೆ, ಚಕ್ಕೆ, ಲವಂಗ ಇವೆಲ್ಲ ಬೆಳೀತಾರಲ್ಲ ರೈತರು, ಅವರಿಗೆ ಬೆಳೆಗಾರರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಹೋಟೆಲ್ಲು, ಚಾಟ್ಸು, ಟೀ ಸ್ಟಾಲ್ಗಳಲ್ಲಿ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ನಗರೇಶ್ವರ ಸ್ವಾಮಿಯನ್ನು ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ, ಆಗ್ನೇಯ ಅದೃಷ್ಟ ದಿಕ್ಕು, ಕಪ್ಪು ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ಆದ್ಮೇಲೆ ವಿದ್ಯಾರ್ಥಿಗಳಿಗೆ ವಿದ್ಯಾ ಪ್ರಗತಿ, ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಶುಭ ದಿನಗಳು. ವಿದೇಶದಲ್ಲಿರ್ತಕ್ಕಂಥ ನಿಮ್ಮ ಬಂಧುಗಳಿಂದ ಶುಭ ಸುದ್ದಿ. ಎಲ್ಲ ರೀತಿಯ ಕಾರ್ಮಿಕರಿಗಂದರೆ ಅವರು ದಿನಗೂಲಿ ಕಾರ್ಮಿಕರಾಗಿರ್ಬೋದು, ರೈತ ಕಾರ್ಮಿಕರಾಗಿರ್ಬೋದು, ಫ್ಯಾಕ್ಟ್ರಿಲಿ ಕೆಲಸ ಮಾಡ್ಬೋದು, ಸರ್ಕಾರಿ ಕಾರ್ಮಿಕರಾಗಿರ್ಬೋದು, ಎಲ್ಲ ಕಾರ್ಮಿಕರಿಗೂ ಈ ದಿನ ಸಂತೋಷವಾಗಿರ್ತಕ್ಕಂಥ ದಿನ. ಹೂವು ಹಣ್ಣು ಯಾರು ವ್ಯಾಪಾರ ಮಾಡ್ತಾರೆ ಅವರಿಗೆ ಲಾಭದಾಯಕವಾಗಿರ್ತಕ್ಕಂಥ ವ್ಯಾಪಾರ. ಸೂರ್ಯ ಭಗವಾನನನ್ನು ಧ್ಯಾನ ಮಾಡಿ ಬೆಳಗ್ಗೆ ಎದ್ದು ಸೂರ್ಯನಿಗೆ ಒಂದು ಹೂವು ನಕ್ಷತ್ರ ಹಂಗೆ ಮೇಲಕ್ಕೆ ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊಳ್ಳಿ, ಅದರಿಂದ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. 6 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಗೃಹ ಶಾಂತಿ, ಕಾರ್ಯ ಪ್ರಗತಿ, ಹಣಕಾಸಿನಲ್ಲಿ ಮಾತ್ರ ಸ್ವಲ್ಪ ವ್ಯತ್ಯಯ ಆಗ್ತಕ್ಕಂಥದ್ದು. ರೈತ ಕಾರ್ಮಿಕರಿಗೆ ಶುಭ ದಿನ. ಭತ್ತ, ಕಬ್ಬು, ರಾಗಿ ನೆಲಗಡಲೆ ಬೆಳೀತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ತರಕಾರಿ, ಹಣ್ಣು, ಹೂವು ಮಾರೋರ್ಗಂತೂ ಒಳ್ಳೆ ವ್ಯಾಪಾರ ಆಗುತ್ತದೆ. ನೀವು ಸೂರ್ಯಮಂಡಲ ಸೂಕ್ತವನ್ನು ಪಠಿಸಿ ಅಥವಾ ಕೇಳಿ. 9 ಅದೃಷ್ಟ ಸಂಖ್ಯೆ, ವಾಯು ಅದೃಷ್ಟ ದಿಕ್ಕು, ಹಳದಿ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಮನೆಯಲ್ಲಿ ಅಶಾಂತಿ, ವೃತ ತಿರುಗಾಟ, ವೃತ ಮಾತಿನ ಚಕಮಕಿ, ಸುಮ್ಮನೆ ಮಾತಾಡ್ತಾ ಇರೋದು, ಏನೋ ಒಂದು ಮಾತಿಗೆ ಮಾತು ಬೆಳೀತಾ ಇರ್ತಕ್ಕಂಥದ್ದು. ಅದರಿಂದ ಸ್ವಲ್ಪ ಮಾತಿನಿಂದ ದೂರ ಇರಿ. ಕುಶಲಕರ್ಮಿಗಳು, ಸಹೋದ್ಯೋಗಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಯಾರು ಅಣಬೆ ಬೇಸಾಯ ಮಾಡ್ತಾರೆ, ಕೋಳಿ ಸಾಗಣೆ ಮಾಡ್ತಾರೆ, ಹಂದಿಗಳು ಸಾಕ್ತಾರೆ, ಅವರಿಗೆಲ್ಲ ಉನ್ನತವಾದ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಯಾರು ಪೂಜಾ ದ್ರವ್ಯಗಳು, ಹೋಮ ದ್ರವ್ಯಗಳು ಮಾಡ್ತಾರೆ ಅವರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಮಹಾಗಣಪತಿಯನ್ನು ಸ್ಮರಿಸಿ. 6 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ಎಲೆ ಹಸಿರು ಬಣ್ಣ. ಅದಾದ ಮೇಲೆ ಕನ್ಯಾ ರಾಶಿಗೆ ಬಂದಾಗ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಿಕೆ, ಶುಭ ಹಾಗೂ ಲಾಭ. ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳೋದು ಮತ್ತು ಶುಭ ಲಾಭ ಎರಡೂ ಇರ್ತಕ್ಕಂಥದ್ದು. ನಿಮಗೆ ಹಣದ ಉತ್ತಮ ಹರಿವು. ಈ ಮಾವು, ಹಲಸು, ಕಲ್ಲಂಗಡಿ, ಕರ್ಬೂಜ ಬೆಳೀತಕ್ಕಂಥ ರೈತರಿಗೆ ಒಳ್ಳೆ ಮಾರ್ಗದರ್ಶನ ಇದೆ ಇವತ್ತು. ಪೂಜಾ ದ್ರವ್ಯ, ಹೋಮ ದ್ರವ್ಯ ಮಾಡೋರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಇದು ಗುರುನಾಮ ಸ್ಮರಣೆ ಮಾಡಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತೇಳಿ ಗುರುಗಳನ್ನು ಧ್ಯಾನಿಸಿ. 5 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಬಿಳಿಯ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ತುಲಾರಾಶಿಗೆ ಬಂದಾಗ ಈ ತುಲಾರಾಶಿಗೆ ಸಂಬಂಧಿಸಿರ್ತಕ್ಕಂಥ ವಿದೇಶದಲ್ಲಿರ್ತಕ್ಕಂಥವರಿಂದ ಶುಭ ಸುದ್ದಿ ಬರ್ತಕ್ಕಂಥದ್ದು. ಎಲ್ಲ ರೀತಿಯ ಕಾರ್ಮಿಕರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಅದರಲ್ಲಿ ವಿಶೇಷವಾಗಿ ಈ ಸಾರಿಗೆ ನೌಕರರು ಮತ್ತು ಈ ಆರೋಗ್ಯ ಸಹಾಯಕರು ಇವರಿಗೆಲ್ಲನೂ ಬಹಳ ಒಳ್ಳೆಯದಾನ ಇರತಕ್ಕಂಥದ್ದು. ಹೈನುಗಾರಿಕೆಯಲ್ಲಿ ಶುಭ ಇರತಕ್ಕಂಥದ್ದು. ಹಾಲಿನ ಉತ್ಪನ್ನಗಳು, ಹಾಲು, ಮೊಸರು, ತುಪ್ಪ, ಈ ಪೇಡ, ಈ ಮೈಸೂರು ಪಾಕು ಅಂಥವೆಲ್ಲ ಮಾಡ್ತಾರಲ್ಲ ನಂದಿನಲ್ಲಿ, ಅವರಿಗೆಲ್ಲನೂ ಉತ್ತಮವಾಗಿರ್ತಕ್ಕಂತಹ ಲಾಭದಾಯಕವಾಗಿರ್ತಕ್ಕಂಥ ವ್ಯಾಪಾರ ಆಗ್ತಕ್ಕಂಥದ್ದು. ಆದಿತ್ಯ ಹೃದಯವನ್ನು ಪಠಿಸಿ ಅಥವಾ ಕೇಳಿ. 8 ಅದೃಷ್ಟ ಸಂಖ್ಯೆ, ಆಗ್ನೇಯ ಅದೃಷ್ಟ ದಿಕ್ಕು,
ಕಪ್ಪು ಅದೃಷ್ಟ ಬಣ್ಣ. ಅಲ್ಲದೆ ವೃಶ್ಚಿಕ ರಾಶಿಗೆ ಬಂದಾಗ ಮನೆಯಲ್ಲಿ ನೆಮ್ಮದಿ, ಕಾರ್ಯ ಪ್ರಗತಿ, ಉತ್ತಮ ಹಣಕಾಸಿನ ಒಳಹರಿವು. ಕಟ್ಟಡ ಕಾರ್ಮಿಕರಿಗೆ ಈ ದಿನ ರಜಾ ದಿನ, ಶುಭ ದಿನ ಆಗಿರ್ತಕ್ಕಂಥದ್ದು. ಹುರುಳಿ, ಅವರೇ, ಅಲಸಂದೆ, ತೊಗರಿ ಬೆಳೀತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ ಮಾರ್ಕೆಟಲ್ಲಿ ಇವತ್ತು. ಈ ತಂಪು ಪಾನೀಯ ಮಾರೋರು, ಐಸ್ ಕ್ರೀಮು, ಎಳನೀರು ಇಂಥವೆಲ್ಲ ಮಾರ್ತಕ್ಕಂಥವ್ರು, ರಿಯಲ್ ಫ್ರೂಟ್ ಜ್ಯೂಸ್ ಅಂತ ಅದನ್ನು ಮಾರ್ತಕ್ಕಂಥವ್ರಿಗೆಲ್ಲ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ನವಗ್ರಹ ಧ್ಯಾನ ಮಾಡಿ, ನಮ ಸೂರ್ಯಾಗ ಚಂದ್ರಾಯ ಮಂಗಳಾಯ ಬುಧಾಗ ಚ ಗುರು ಶುಕ್ರ ಶನಿ ಭಿಶ್ಚ ಅಹವೇ ಕೇತಿವೆ ನಮೋ ನಮಃ ಅಂತೇಳಿ ನವಗ್ರಹ ಧ್ಯಾನ ಮಾಡಿ. 3 ಅದೃಷ್ಟ ಸಂಖ್ಯೆ, ದಕ್ಷಿಣ ದೃಷ್ಟಿಕ್ಕೂ ಕೇಸರಿ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಬಂದು ಧನುಸ್ ರಾಶಿಗೆ ಬಂದಾಗ ಮಂದ ಪ್ರಗತಿ, ಏನು ಮುಟ್ಕೊಳ್ಳೋಕ್ಕಾದ್ರೂ ನಿಧಾನ. ಇವತ್ತು ನಿಮಗೆ ಹಣಕಾಸಿನ ಕೊರತೆ, ಅದ್ರ ಜೊತೆಲಿ ಹಣಕಾಸು ಕೊರತೆ ಆದರೂ ಸಹ ಇದನ್ನು ಫ್ರೆಂಡ್ಸ್ ಸಿಗ್ತಾರೆ, ಸ್ನೇಹಿತರು ಮಿಲ್ಲಾಗ್ತಕ್ಕಂಥದ್ದು. ಉಭಯ ಕುಶಲೋಪರಿ ಮಾತಾಡ್ಕೊಳ್ತೀರಿ, ಶುಭವನ್ನು ಆಶಿಸ್ತೀರಿ. ಈರುಳ್ಳಿ, ಆಲೂಗಡ್ಡೆ, ಶುಂಠಿ, ಕ್ಯಾರೆಟ್ ಬೆಳೆದಿರತಕ್ಕಂಥ ರೈತರಿಗೆ ಬೆಲೆಯಲ್ಲಿ ಸ್ವಲ್ಪ ಏರಿಕೆ, ಯಾಕಂದರೆ ಬೆಲೆ ಕುಸಿತದಿಂದ ಅವರೆಲ್ಲ ಕಂಗಾಲಾಗಿದ್ದಾರೆ, ಅವರಿಗೆ ಸ್ವಲ್ಪ ಬೆಲೆಯಲ್ಲಿ ಏರಿಕೆ ಆಗ್ತಕ್ಕಂಥದ್ದು. ಎಳನೀರು, ಕಲ್ಲಂಗಡಿ, ಪಪ್ಪಾಯಿ ಯಾರು ಮಾರ್ತಾರೆ ಅವರಿಗೆ ಲಾಭದಾಯಕವಾಗಿರ್ತಕ್ಕಂಥದ್ದು. ಸೂರ್ಯ ಭಗವಾನನ್ನು ಸ್ಮರಿಸಿ. 8 ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟಕ್ಕೂ ಕೇಸರಿ ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಕುಟುಂಬಕ್ಕೆ ಭಿನ್ನಗಳು ಅಂತ್ಯವಾಗ್ತಕ್ಕಂಥದ್ದು. ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಯಾವುದೋ ಭಿನ್ನಾಭಿಪ್ರಾಯಗಳಿರ್ತದೆ, ಅವೆಲ್ಲನೂ ಇವತ್ತಿಗೆ ಮುಗೀತದೆ. ಅದಕ್ಕೊಂದು ದಿಕ್ಕು ಸಿಗ್ತಕ್ಕಂಥದ್ದು. ಅಭಿವೃದ್ಧಿ ಬಗ್ಗೆ ಇನ್ನು ಮುಂದೆ ಯೋಚನೆ ಮಾಡ್ತಕ್ಕಂಥದ್ದು ಯಾರೋ ಮಕರ ರಾಶಿಯವರಿಗೆ. ಇನ್ನು ಮುಂದೆ ಅವ್ರಿಗೂ ಸಹ ಹಣಕಾಸಿನ ಹರಿವು ಉತ್ತಮವಾಗ್ತಕ್ಕಂಥದ್ದು. ಅದಲ್ಲದೆ ತೆಂಗು, ಅವರೆ, ಅಡಿಕೆ, ಬೇಳೆದೆಲೆ ಯಾರು ಬೆಳೆದಿರ್ತಾರೆ ಅವರಿಗೆ ಒಳ್ಳೆ ಲಾಭ. ಹೋಟೆಲ್ಲು, ಚಾಟ್ಸು, ಕೂಲ್ ಡ್ರಿಂಕ್ಸ್ಗೆ ಒಳ್ಳೆ ಲಾಭ ಆಗ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಹನುಮನ್ ನಾಮ ಸ್ಮರಣೆ ಮಾಡಿ. 6 ಅದೃಷ್ಟ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು ನೀಲ ಅದೃಷ್ಟ ಬಣ್ಣ. ಕುಂಭರಾಶಿಗೆ ಬಂದಾಗ ಕಾರ್ಯ ಪ್ರಗತಿ, ನೆಮ್ಮದಿ, ಸಹೋದ್ಯೋಗಿಗಳಿಗೆ ಶುಭ ದಿನ. ಕೃಷಿಕರಿಗೆ ಶುಭ ಸುದ್ದಿ. ಕೂಲ್ ಡ್ರಿಂಕ್ಸು, ಐಸ್ ಕ್ರೀಮ್ ಮಾಡ್ತಕ್ಕಂಥವ್ರಿಗೆಲ್ಲ ಲಾಭದಾಯಕವಾಗಿರ್ತಕ್ಕಂಥ ದಿನ. ಬ್ರಹ್ಮ ವಿಷ್ಣು ಮಹೇಶ್ವರ ಇಬ್ಬರನ್ನ ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು ಹಳದಿ ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದೆ ಕಡೆಯದಾಗಿ ಮೀನರಾಶಿಗೆ ಬಂದಾಗ ಈ ಕುಶಲಕರ್ಮಿಗಳು, ಸಹೋದ್ಯೋಗಿಗಳು, ಇಂಜಿನಿಯರ್ಗಳಿಗೆ ಉತ್ತಮವಾದ ದಿಕ್ಸೂಚಿ ಸಿಗ್ತಕ್ಕಂಥದ್ದು. ಆರ್ಥಿಕವಾಗಿ ಶುಭಕರವಾಗಿರ್ತಕ್ಕಂಥ ದಿನ. ಹೈನುಗಾರಿಕೆಯಲ್ಲಿ ಲಾಭ ಇರ್ತಕ್ಕಂಥದ್ದು. ಯಾರು ಮೆಡಿಕಲ್ ಸ್ಟೋರ್ಸು, ಜನರಲ್ಸ್ ಇಟ್ಟಿರ್ತಾರೆ ಅವರಿಗೆಲ್ಲ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ವಾಸವ ಕನ್ನಿಕಾ ಮಾತೆಯನ್ನು ಧ್ಯಾನ ಮಾಡಿ, ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. 9 ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟ ದಿಕ್ಕು ಒಂದಿನ ಅದೃಷ್ಟ ಬಣ್ಣ. ಆತ್ಮರೇ, ಇದು ಈ ದಿನದ ದ್ವಾದಶ ರಾಶಿಯವರ ದಿನ ಭವಿಷ್ಯ. ಆತ್ಮರೇ, ತಮಗೆಲ್ಲರಿಗೂ ಈ ದಿನ ಭಾನುವಾರ ಸೂರ್ಯ ಭಗವಾನನ ಒಂದು ಆಶೀರ್ವಾದದಿಂದ ನಿಮ್ಮೆಲ್ಲ ಕೆಲಸಗಳು ನೆರವೇರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ದಿನದ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಆತ್ಮರೇ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬರ್ತಕ್ಕಂಥ ವಿಷಯಗಳನ್ನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತಾ ಈ ದಿನದ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.